ಇದರ ಎಲ್ಲರೂ. ಸೊ ಇವತ್ತು ನಾನು ನಿಮಗೆ ಒಂದು ಡಿಫ್ರೆಂಟ್ ಆಗಿರುವಂಥ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಇದನ್ನು ಅವರೆಬೇಳೆ ತವೆ ಅಂತ ಹೇಳ್ತಾರೆ. ಸೊ ಇದೇ ನೋಡಿ, ಅವರೆಬೇಳೆ ಅಂದರೆ ಹೀಗೆ ಇರುತ್ತೆ. ಕಾಣಿಸ್ತಾ ಇದೆಯಲ್ಲ ವೀಕ್ಷಕರೇ, ಅವರೆಬೇಳೆ ನೋಡಿ, ಇದು ಬೇಳೆ ಸೈಜ್ ನೋಡಿ, ತೊಗರಿ ಬೇಳೆ ಥರನೇ ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ನಾವು ಬೇಳೆನ ಒಂದು 3 ಮುಷ್ಟಿ ಹಾಕ್ಕೋಬೇಕು. ಇದು ತೊಗರಿ ಬೇಳೆ ಥರ ಅಲ್ಲ, ಚೆನ್ನಾಗಿದೆ ಬೇಳೆ. ನಾವು ಒಂದು 3-4 ಮುಷ್ಟಿ ಹಾಕ್ಕೊಂಡಿದ್ದೀನಿ. ಇದು ತೊಗರಿಬೇಳೆ ಆದರೆ 3 ಮುಷ್ಟಿ ಹಾಕಬೇಕಾಗುತ್ತೆ. ಸ್ವಲ್ಪ ಕಮ್ಮಿ ಹಾಕೋದು ನಡೀತದೆ, ಬಿಕಾಸ್ ದೊಡ್ಡದಾಗಿರೋದ್ರಿಂದ. ಇದನ್ನೇ ಅಂತಾರೆ ಅವರೆಬೇಳೆ ಅಂತ. ಸೊ ಬೇಕಾಗಿರೋ ಸಾಮಗ್ರಿಗಳು ಅವರೆಬೇಳೆ, ಹಾಗೆ ಇದಿಷ್ಟು ಕುಕ್ಕರಲ್ಲಿ ಟೊಮೆಟೊ, ಆನಿಯನ್, ಸ್ವಲ್ಪ ಕರಿಬೇವಿನ ಸೊಪ್ಪು ಫ್ಲೇವರಿಗೆ, ಮತ್ತು ಬೆಳ್ಳುಳ್ಳಿನ ಚಚ್ಚಿ ಹಾಕ್ಕೋಬೇಕು. ಈ ಥರ ಫ್ಲೇವರ್ ಬರುತ್ತೆ ಅಂತ ಬೆಳ್ಳುಳ್ಳಿನ ಚಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ಕರಿಬೇವಿನ ಸೊಪ್ಪು. ಸೊ ಇದಿಷ್ಟು ನಾನು ಒಗ್ಗರಣೆಗೆ ಹಾಕ್ಕೋತಿದ್ದೀನಿ. ಇದನ್ನು 3ನ್ನ ನಾನು ಕುಕ್ಕರಿಗೆ ಬೇಳೆ ಜೊತೆ ಹಾಕಿ ಬೇಯಿಸ್ಕೊತಿದ್ದೀನಿ. ಚಿಕ್ಕದಾಗಿ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು. ಸೊ ಇವಾಗ ನಾನು ಬೇಳೆನ ಚೆನ್ನಾಗಿ ತೊಳ್ಕೊಂಡು ಕುಕ್ಕರಲ್ಲಿ ಹಾಕಿಬಿಟ್ಟು ಒಂದು 3-4 ಅಂದರೆ ಬೇಳೆ ಬೇಯಬೇಕಲ್ವ, ಒಂದು 4-5 ವಿಸಿಲ್ ಮಾಡ್ಕೋಬೇಕು. ನೋಡಿ ವೀಕ್ಷಕರೇ, ನಾನು ಈ ಕುಕ್ಕರಲ್ಲಿ ಬೇಯಿಸ್ಕೊತೇನೆ. ನೋಡಿ ವೀಕ್ಷಕರೇ, ಇದನ್ನು ಕುಕ್ಕರಲ್ಲಿ ಬೇಳೆ ಬೇಯಿಸ್ಕೊತೀನಿ 4 ವಿಸಿಲ್ ಹಾಕ್ಕೊಂಡು. ಅರಿಶಿನ ಹಾಕ್ಕೋಬೇಕು. ನೋಡಿ ವೀಕ್ಷಕರೇ, ಇವಾಗ ಒಗ್ಗರಣೆನ ಹೆಂಗೆ ಮಾಡೋಣ ಅಂತ ನೋಡ್ಕೊಳ್ಳೋಣ. ಸೊ ಈ ಅವರೆಬೇಳೆ ತವಗೆ ಒಗ್ಗರಣೆ ಹಾಕ್ಕೋಬೇಕಲ್ವ, ಇಲ್ಲೇ ಟೇಸ್ಟ್ ಕೊಡೋದು. ಸೊ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಬಂಡಿ ಮೇಲೆ. ಸೊ ಈ ಒಗ್ಗರಣೆ ಮಾಡೋದನ್ನು ಹೇಳ್ತೀನಿ. ಅದಿದೆ, ಇವಾಗ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿತಾ ಇಲ್ಲ, ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಆನಿಯನ್ ಹಾಕ್ಕೊಳ್ಳೋಣ. ಸ್ವಲ್ಪ ಒಂದೇ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಬಿಕಾಸ್ ನಾನು ಆವಾಗ ಆಲ್ರೆಡಿ ತವೆ ಬೇಯಿಸ್ಕೊಳ್ಳೋಕ್ಕೆ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೆ. ಆವಾಗ ಸ್ವಲ್ಪ ಮೆಣಸು, ಒಂದೆರಡು ಹಸಿಮೆಣಸು ಕೂಡ ಹಾಕ್ಕೊಂಡಿದ್ದೆ, ಖಾರಕ್ಕೆ ಎಷ್ಟು ಆಗುತ್ತೋ ಅಷ್ಟು. ಹಾಗೆ ಒಂದು ಮೆಣಸು ಹಾಕ್ಕೋಬೇಕು. ನೋಡಿ ವೀಕ್ಷಕರೇ, ಚೆನ್ನಾಗಿ ತೊಳೆಸ್ಕೋಬೇಕು. ನೋಡಿ, ಸೊ ಈರುಳ್ಳಿನ ಬೇಯಿಸ್ಕೋಬೇಕು, ಸ್ವಲ್ಪ ಬೆಂದರೆ ಸಾಕು. ಇದು ಒಗ್ಗರಣೆ ನಮಗೆ ರೆಡಿಯಾಗಿದೆ. ಸೊ ಇವಾಗ ನಾವು ಬೇಳೆನ ಒಂದು ಕುದಿ ಕುದಿಸ್ಕೋಬೇಕು. ಸೊ ಬೇಳೆನ ಕುದಿಸ್ಬಿಟ್ಟು ಒಗ್ಗರಣೆ ಹಾಕ್ಕೋಬೇಕು ವೀಕ್ಷಕರೇ. ಒಂದು ಕುದಿ ಮಾಡಬೇಕು. ಈಗ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡ್ಬಿಟ್ರೆ ತುಂಬ ಟೇಸ್ಟ್ ಬರುತ್ತೆ. ಸೊ ನೋಡಿ, ಈ ಥರ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. 1 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ಟೇಸ್ಟ್ ಬರುತ್ತೆ ತುಂಬ, ಈ ಥರ ಮಾಡಿಕೊಂಡ್ರೆ. ತುಪ್ಪ ಹಾಕ್ಬಿಟ್ಟು ಕೈ ಹಾಕಬೇಕು. ಒಂದು ಕುದಿ ಬರ್ತಾ ಇದ್ದಂಗೆ ನಾವು ಒಗ್ಗರಣೆ ಹಾಕ್ಕೋಬೇಕು. ಬಾಕಿ ಸಾರು ಸಾಂಬಾರೆಲ್ಲ 2-3 ಕುದಿ ಬರಬೇಕಾಗತ್ತೆ. ಸೊ ಇದು 1 ಕುದಿಲಾಗತ್ತೆ, ಬೇಗ ಮುಗಿಯುತ್ತೆ. ಒಂದು ಹಾಫ್ ಆನ್ ಅವರಲ್ಲಿ ದಾಲ್ ತವೆ ರೆಡಿ ಆಗಿಬಿಡುತ್ತೆ ಅವರೆಬೇಳೆದು. ಸೊ ತೊಗರಿಬೇಳೆ ಥರನೇ, ಸೊ ಬೇಳೆ ಸ್ವಲ್ಪ ಬೇರೆ ಥರ ಇರುತ್ತೆ. ಸೊ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ವೀಕ್ಷಕರೇ. ಸೊ ಟ್ರೈ ಮಾಡಿದ್ದನ್ನು. ಸೊ 1 ಕುದಿ ಬಂದರೆ ನಾನು ಒಗ್ಗರಣೆ ಹಾಕ್ಕೋತೀನಿ. ಒಗ್ಗರಣೆ ಸ್ವಲ್ಪ ತುಂಬ ಕಮ್ಮಿ ಇದೆ. ನಾವು ಈ ಥರ ತೊಳಸ್ತಾ ಇರಬೇಕಂದ್ರೆ, ಒಂದು ಬೇಳೆ ಅಲ್ವಾ, ಸೊ ಹಿಡಿದ್ಬಿಡುತ್ತೆ ಒಂದೊಂದು ಸಲ. ಸೊ ಈ ಥರ ಕುದಿ ಬರ್ಬೇಕಾದ್ರೆ ನಾವು ಈ ಥರ ತೊಳಸ್ಬೇಕು ವೀಕ್ಷಕರೇ. ಕುದೀತಾ ಇದೆ. ಸೊ ಇವಾಗ ನಾವು ಒಗ್ಗರಣೆ ಹಾಕ್ಕೋಬೇಕು. ಕುದೀತಿರ್ಬೇಕಾದ್ರೆ 1 ಕುದಿ ಬಂದರೆ ಸಾಕಾಗುತ್ತೆ ವೀಕ್ಷಕರೇ. ಸೊ ಹಾಕ್ಬಿಟ್ಟು ಚೆನ್ನಾಗಿ ತೊಳಸ್ಕೋಬೇಕು. ಅಂತ ಸ್ಮೆಲ್ ಬರುತ್ತೆ. ತುಪ್ಪದಿಂದ ಒಗ್ಗರಣೆ ಮಾಡ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ. ನಾನು ಎಣ್ಣೆಯಿಂದ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ನೋಡಿ, ಈಗ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ಇದರ ತರಿಯಾಗಿ ಹಾಕ್ಕೋಬೇಕು. ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕು. ನೋಡಿ ವೀಕ್ಷಕರೇ, ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದರೆ ಅದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ತೋರಿಸ್ಕೊಂಡಿರಬೇಕು. ಈಗ ನೋಡಿ, ನಮ್ಮ ಬಿಸಿ ಬಿಸಿ ಅವರೆಬೇಳೆ ತವೆ ರೆಡಿ ಆಗಿದೆ ವೀಕ್ಷಕರೇ. ಒಗ್ಗರಣೆ ಹಾಕಾದ್ಮೇಲೆ ತುಂಬ ಹೊತ್ತು ಕುದಿಸ್ಕೋಬೇಡಿ. ನೋಡಿ,
ಒಗ್ಗರಣೆ ಹಾಕಾದ್ಮೇಲೆ ತುಂಬ ಹೊತ್ತು ಕುದಿಸ್ಕೊಂಡು ಅದು ಕಮ್ಮಿ ಆಗಿಬಿಡುತ್ತೆ. ಸೊ ಸಾಕು, ಒಗ್ಗರಣೆ ಹಾಕಾದ ನಂತರ ಗ್ಯಾಸ್ನ ಆಫ್ ಮಾಡ್ತೀನಿ ವೀಕ್ಷಕರೇ. ಸೊ ಇದನ್ನು ನೀವು ಊಟ ಮಾಡೋಕ್ಕಿಂತ ಮುಂಚೆ ಒಂದು 2-3 ಅವರ್ಸ್ ಮುಂಚೆನೇ ಮಾಡಿಟ್ಕೊಂಡ್ರೆ ಸ್ವಲ್ಪ ದಪ್ಪ ಆಗುತ್ತೆ. ಇದು ಅವರೇ ಬೇಳೆ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಆಗುತ್ತೆ. ಒಂದು 2-3 ಅವರ್ಸ್ ಮುಂಚೆನೇ ಮಾಡಿಸಿಟ್ಟು ಮುಚ್ಚಿಟ್ಬಿಡ್ಬೇಕು ವೀಕ್ಷಕರೇ ಇದನ್ನು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ನಮ್ಮ ಬಿಸಿಯಾದಂಥ ಅವರೆಬೇಳೆ ತವೆ ರೆಡಿಯಾಗಿದೆ. ಸೊ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವೀಡಿಯೋಸ್ನ ಲೈಕ್ ಮಾಡಿ. ನೀವು ಮಾಡಿರೋ ಪ್ರತಿಯೊಂದು ಲೈಕು ಕೂಡ ನನಗೆ ಇನ್ನೂ ಹೊಸ ವೀಡಿಯೋಸ್ ಮಾಡೋಕ್ಕೆ ಪ್ರೋತ್ಸಾಹ ಕೊಡುತ್ತೆ. ಸೊ ಇದನ್ನು ನಾವು ಇವಾಗ ಮುಚ್ಚಿಡಬೇಕು. ಸೊ ಊಟದ ಟೈಮಿಗೆ ನಾವು ಅದನ್ನು ಒಂದು 3 ಅವರ್ಸ್ ಬಿಟ್ಟು ಅದನ್ನು ತೆಗೆದುಕೊಳ್ಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್.